ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಾಯಿ ಶಿವ ವಾಟರ್ ಪ್ರೂಫಿಂಗ್ ಸಿವಿಲ್ ವರ್ಕ್ಸ್, ನ್ಯಾನೋ ಟೆಕ್ನಾಲಜಿ ಝೈಕೋಸಿಲ್ ಬ್ರೀದಿಂಗ್ ವಾಟರ್ ಪ್ರೂಫಿಂಗ್ ಹೀಟರ್ ರೆಸಿಸ್ಟೆಂಟ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲಾ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನೆ, ಮೃತಪಟ್ಟ ಫಲಾನುಭವಿಗಳ ಖಚಿತ ಮಾಹಿತಿ ಸಂಗ್ರಹಿಸಲು ಪಾಮಯ್ಯ ಮುರಾರಿ ಸೂಚನೆ. ಬಸನಗೌಡ ದದ್ದಲರಿಗೆ ಸಚಿವ ಸ್ಥಾನ ನೀಡಲು ಅಭಿಮಾನಿಗಳಿಂದ ದೇವಸಗೂರಿನಲ್ಲಿ ವಿಶೇಷ ಪೂಜೆ. ಆಂಧ್ರ ಗಡಿಯಲ್ಲಿ ಕೋವಿಡ್ ಆತಂಕ, ಆರೋಗ್ಯ ಇಲಾಖೆಯಿಂದ ಮುನ್ನೆಚ್ಚರಿಕೆ ಅಗತ್ಯ. ಅಕ್ಟೋಬರ್ 9ರಂದು ವಾಲ್ಮೀಕಿ ನಾಯಕ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಎಸ್ಟಿ ಮೀಸಲಾತಿ ಕುರಿತು ವಿಚಾರ ಸಂಕಿರಣ. ವೆಂಕಟೇಶ್ ನಾಯಕ ಸ್ಕ್ಯಾಡ್. ಮಡಿವಾಳ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಹೆಸರು ನೋಂದಾಯಿಸಿಕೊಳ್ಳಲು ರಾಘವೇಂದ್ರ ಮನವಿ. ಎ ವಸಂತ್ ಕುಮಾರರಿಗೆ ಸಚಿವ ಸ್ಥಾನ ನೀಡಲು ಶ್ರೀ ಸಾಯಿ ಧ್ಯಾನ ಮಂದಿರದಲ್ಲಿ ಅಭಿಮಾನಿಗಳಿಂದ ಪೂಜೆ. ಆರೋಗ್ಯಕರ ಸಮಾಜ ನಿರ್ಮಾಣದಲ್ಲಿ ನರ್ಸ್ಗಳ ಪಾತ್ರ ಪ್ರಮುಖ, ವೈದ್ಯಕೀಯ ಕ್ಷೇತ್ರದಲ್ಲಿ ವಿಪುಲ ಅವಕಾಶ. ಪ್ರೊಫೆಸರ್ ಶಿವಾನಂದ್ ಕೆಳಗಿನಮನಿ. ಹಂಚಿನಾಳ ಕ್ಯಾಂಪ್ನಲ್ಲಿ ಬೀದಿ ನಾಯಿಗಳು ಕಚ್ಚಿ ಹಸು ನೀಗಿದ ಹಸುಗೂಸು. ಮರಣ ಹೊಂದಿದ ಫಲಾನುಭವಿಗಳ ತಾಲೂಕುವಾರು ಫಲಾನುಭವಿಗಳ ಮಾಹಿತಿಯನ್ನು ಸಿದ್ಧಪಡಿಸಲು ಕ್ರಮ ಕೈಗೊಳ್ಳುವಂತೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರ ಸಮಿತಿ ಅಧ್ಯಕ್ಷ ಪಾಮಯ್ಯ ಮುರಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರು. ಮರಣ ಹೊಂದಿದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮಾಹಿತಿಯನ್ನು ಮತ್ತೊಮ್ಮೆ ಪರಿಶೀಲಿಸಬೇಕು. ಮರಣ ಹೊಂದಿದ ಫಲಾನುಭವಿಗಳ ತಾಲೂಕುವಾರು ಫಲಾನುಭವಿವಾರು ಮಾಹಿತಿಯನ್ನು ಸಿದ್ಧಪಡಿಸಲು ಕ್ರಮ ಕೈಗೊಳ್ಳುವಂತೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸಮಿತಿ ಅಧ್ಯಕ್ಷ ಪಾಮಯ್ಯ ಮುರಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅವರು ಇಂದು ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಜಲ ನಿರ್ಮಲ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಒಟ್ಟು 7,983 ಗೃಹಲಕ್ಷ್ಮಿ ಫಲಾನುಭವಿಗಳು ಮರಣ ಹೊಂದಿದ್ದಾರೆ ಎಂದು ಇಲಾಖೆ ಮಾಹಿತಿ ನೀಡುತ್ತಿದ್ದು, ಈ ಮಾಹಿತಿಯು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕೇಂದ್ರ ಕಚೇರಿಯಿಂದ ಬಂದಿದೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದು, ಆದರೆ ಇದರಲ್ಲಿ ಬದುಕಿದವರ ಹೆಸರುಗಳು ಇವೆ ಎಂದು ತಿಳಿದು ಬಂದಿದೆ. ಕೂಡಲೇ ಮರಣ ಹೊಂದಿದ ಫಲಾನುಭವಿಗಳ ಪಟ್ಟಿಯನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕೆಂದು ತಿಳಿಸಿದರು. ಮರಣ ಹೊಂದಿದ ಫಲಾನುಭವಿಗಳ ಪಟ್ಟಿಯನ್ನು ಸರಿಯಾಗಿ ನೀಡಬೇಕು ಮತ್ತು ಮರಣ ಹೊಂದಿದಾಗಿನಿಂದ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಜಮೆಯಾಗುತ್ತಿದ್ದರೆ ಅದನ್ನು ಸರ್ಕಾರದ ಖಾತೆಗೆ ವಾಪಸ್ ಜಮೆ ಮಾಡಿಸಲು ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು. ಇದಲ್ಲದೆ ಹಿಂದಿನ ಸಭೆಯಲ್ಲಿ ರಾಬಿಯಾ ಬೇಗಂ ಎಂಬ ಫಲಾನುಭವಿಗೆ ಗೃಹಲಕ್ಷ್ಮಿ ಯೋಜನೆಯ 30 ಕಂತುಗಳು ಜಮೆಯಾಗದಿರುವ ಬಗ್ಗೆ ತಿಳಿಸಲಾಗಿತ್ತು. ಆದರೆ ಈವರೆಗೂ ಕೇವಲ 1 ಕಂತು ಜಮೆಯಾಗಿದ್ದು, ಉಳಿದ 29 ಕಂತುಗಳು ಏಕೆ ಜಮಾ ಆಗಿಲ್ಲ ಎಂಬ ಬಗ್ಗೆ ಗಮನ ಹರಿಸುವಂತೆ ಅಧಿಕಾರಿಗೆ ಸೂಚಿಸಿದರು. ಗೊತ್ತಿಲ್ಲ ಅಂತಂದ್ರೆ ನಾವೆಲ್ಲ ಏನ್ ಕೆಲಸ ಮಾಡ್ತೀವಿ ಅಂತ ಅರ್ಥ. ಬಂದು ಓದಕತ್ತೀರಿ, ಸ್ವಲ್ಪ ನೋಡ್ಕೊಂಡು ಬರ್ಲಿಕ್ಕೆ ಹೇಳಿದ್ರು ಕೂಡ ಈ ಥರ ಮಾಡ್ತಾರೆ.
ಏನಾಗಿದೆ ಅಂತ ಮತ್ತೆ ಹೇಳಿ. ಇಲ್ಲ ಮಹಿಳೆಗಾರ ಮುಟ್ಬೇಕು ಒಂದು ಹೊಸ ಕಟ್ಟು ಈ ವಿಚಾರಗಳು ಮಾಡ್ತೀವಿ. ಹೊಸ ಕಟ್ಟು ಓಪನ್ ಮಾಡಿದ ಮಹಿಳೆ ಮಾತಾಡಿದ್ರ ನಿಮ್ಗೇನು ಲೆಟರ್ ಕೊಟ್ರ ಹೆಂಗ್ ಹೇಳ್ತೀರಿ ನೀವು ಯಾವಾಗ ಮೇಲೆ ಹೇಳ್ತೀರಿ? ಮಾಡಿಲ್ಲ. ನಿಮ್ ಜವಾಬ್ದಾರಿ ಅದು, ನಿಮ್ ಡಿಪಾರ್ಟ್ಮೆಂಟ್ ಅದು, ನಿಮ್ ಕೆಲಸ ಅದು. ಕನ್ಸ್ಪೆಂಡೇಸ್ ಮಾಡಿ ಲೆಟರ್ ಮಾಡಿ ನೀವು ಸುಮ್ಮನೆ ಬೇರೆ ಬಾಯಿ ಮತ್ತೆ ಫೋನ್ ಮಾಡೋದು. ಮೇಡಮ್ ಅವರೇ ನೀವು ಹೇಳಿದ್ಮೇಲೆ ಬ್ಯಾಂಕಿಗೆ ಹೋಗಿ ಅಲ್ಲಿರ್ತಕ್ಕಂಥ ಫಲಾನುಭವಿಗಳು ಈಗ ಏನ್ ಸಮಸ್ಯೆ ಅವರಲ್ಲಿ ಸಾಲ್ವ್ ಮಾಡ್ಬೇಕು. ಹೌದಾ? ಸಿಡಿಪೋರು ಯಾರಿದ್ರು? ಸಿಡಿಪೋರು ಯಾರಿದ್ರು? ಹಿಂದಿನ ಸಿಡಿಪೋರು ಯಾರಿದ್ರಲ್ಲಿ ಯಾವ್ದು ಲಿಂಗಸೂರು ತಾಲೂಕಿಗೆ ಅವ್ರೇನ್ ಕೆಲಸ ಮಾಡಿದ್ರು? ನೀವು ಅವ್ರಿಗೆ ಮಾತಾಡ್ಬೇಕಲ್ಲ. ಈಗ ನಾವು ಓಕೆ, ಆದ್ರೆ ನಿಮ್ ಸಿಡಿಪೋ ಒಂದು ಗಮನಕ್ಕೆ ಇರ್ಬೇಕಲ್ಲ. ಅವ್ರು ನಿರಂತರವಾಗಿ ಇಲ್ಲಿದ್ದಾರೆ. ಅವರು ಇವರು ಸಿಡಿಪಿ ನಿರ್ದೇಶನ ಮಾಡಿರ್ಬೇಕಲ್ಲ. ಅದಕ್ಕೆ ಹೇಳೋದು ಲೆಟರ್ ಮಾಡಿದ್ರೆ ಬಾಯಿ ಮತ್ತೆ ಇವರು ನಿರ್ದೇಶನ ಮಾಡಿರ್ಬೇಕಲ್ಲ. ಏನ್ರಿ ನೀವು ಆ ರೀತಿ ಉತ್ತರ ಕೊಟ್ರೆ ಏನ್ ಕೆಲಸ ಏನ್ ಸರಿಯಾಗಿ ಮಾಹಿತಿ ತರಲ್ಲ ಅಂದ್ರೆ ಸಭೆ ಹೆಂಗ್ ಮಾಡ್ಬೇಕು ಹೇಳ್ರಿ. ಈಗ ನೀವು ಹೊಸದಾಗಿ ಚಾರ್ಜ್ ತಗೊಂಡ್ರು ಓಕೆ, ಆದ್ರೆ ಈ ಕೆಳಗಿನ ಅಧಿಕಾರಿಗಳು ತಾನೇ ನಿಮಗೆ ಹೇಳ್ಬೇಕಾಗಿತ್ತು. ನೀವು ಒಂದ್ಸಲ ಮೀಟಿಂಗ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೋಬೇಕಲ್ಲ ಏನಾಗಿದೆ ಅಂತ. ತಿಂಗಳಲ್ಲಿ ಖಾತೆಗೆ ಗೃಹಲಕ್ಷ್ಮಿ ಸಹಾಯಧನ ಜಮಾ ಆಗಿರುತ್ತದೆ ಎಂದು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಿಳಿಸಿದೆ ಸರ್. ಅನುಕೂಲ ವರದಿಗೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಮಾನ್ಯ ಅಧ್ಯಕ್ಷರು ಪಾಮಯ್ಯ ಮುರಾರಿ ಸರ್ ಅವರು ಈಗಾಗಲೇ ಮೃತಪಟ್ಟ ಫಲಾನುಭವಿಗಳಿಗೆ ಸಂಬಂಧಪಟ್ಟ ಹಾಗೆ ಹಣ ಜಮಾ ಆಗಿರ್ತಕ್ಕಂಥ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ಒಂದು ಚರ್ಚೆ ಆಯಿತು ಸರ್. ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೃತಪಟ್ಟಿರ್ತಕ್ಕಂಥ ಫಲಾನುಭವಿಗಳ ಸಂಖ್ಯೆ 7,983 ಇದೆ ಸರ್. ಇದರಲ್ಲಿ ಇಷ್ಟು ಫಲಾನುಭವಿಗಳಲ್ಲಿ ಒಟ್ಟು 11,60,870 ಹಣವನ್ನು ನಾವು ಸರ್ಕಾರಿ ಖಾತೆಗೆ ಜಮಾ ಮಾಡಿದ್ದೀವಿ ಸರ್. ಇವಾಗ ಬ್ಯಾಂಕ್ನವರೇ ಕೂಡ ಅವರೇ ಡೈರೆಕ್ಟ್ ಆಗಿ ಸರ್ಕಾರದ ಒಂದು ಖಾತೆಗೆ ಜಮಾವನ್ನು ಮಾಡಬೇಕಂತ ಒಂದು ಸರ್ಕಾರದಿಂದ ಆದೇಶ ಬಂದಿದೆ ಸರ್. ಸರ್ಕಾರದ ಮುಖ್ಯಮಂತ್ರಿಗಳು ನೇರವಾಗಿ ಎಲ್ಲ ನಿಮ್ಮ ಇಲಾಖೆಯವ್ರ ಜೊತೆ ಈಗಾಗಲೇ ಒಂದು ತಿಂಗಳಿಂದ ಪ್ರೊಸೆಸ್ ಮಾಡ್ತಾ ಇದ್ದಾರೆ. ನಿಮ್ಮ ಅಂಗನವಾಡಿ ಟೀಚರ್ಸು ನಿಮ್ಮ ಹತ್ರ ಲಿಸ್ಟ್ ಇದೆ, ಹೌದಾ? ಲಿಸ್ಟ್ ಕೊಟ್ಟಿದ್ದಾರೆ ನಿಮಗೆ, ಯಾರ ಫಲಾನುಭವಿಗಳಿದೆ ನೀವು ಐಡೆಂಟಿಫೈ ಮಾಡ್ರಿ ಅಂತ ಮಾಡಿ. ಯಾರು ಡೆತ್ ಆಗಿದ್ದಾರೆ ಯಾರು ಡೆತ್ ಆಗಿಲ್ಲ ಅನ್ನೋದನ್ನ 24 hours ಇನ್ಫಾರ್ಮೇಶನ್ ಮಾಡ್ಬೇಕಂತ ಹೇಳಿದ್ದಾರೆ. ಮತ್ತೆ ನಿಮ್ಮ ಸಿಡಿ ಇವ್ರು ಯಾರು ಸಿಡಿಪೋಸ್ ಏನ್ ಮಾಡ್ತಾರೆ, ನಿಮ್ಮ ಸೂಪರ್ವೈಸರ್ಸ್ ಏನ್ ಮಾಡ್ತಾರೆ, ನಿಮ್ಮ ಅಂಗನವಾಡಿ ವರ್ಕರ್ಸ್ ಏನ್ ಮಾಡ್ತಾರೆ. ಈ ಒಂದು 15-20 ದಿನಗಳಿಂದ ಈ ಕೆಲಸ ನಡೀತಾ ಇದೆ, ಹೆಚ್ಚು ಕಡಿಮೆ ಒಂದು ತಿಂಗಳು ಅಂತ ಅನ್ಕೊಂಡಿದ್ದೀವಿ. ಮತ್ತೆ ನೀವು ಏನ್ ಪ್ರೊಸೆಸ್ ಏನಾಗಿದೆ ಅಂತ ನಿಮಗೆ ಮಾಹಿತಿ ಇಲ್ಲ ಅಂದ್ರೆ ಹೆಂಗ್ರಿ? ಈಗ ಅವ್ರಿಗೆ ಹೇಳ್ತಾರೆ ಬದುಕಿರೋರ್ನ ಸತ್ತಿದ್ದಾರೆ ಅಂತ ನೀವು ರಿಪೋರ್ಟ್ ಮಾಡಿದ್ರೆ ಅದನ್ನ ವೆರಿಫಿಕೇಶನ್ ಮಾಡಿ ನೀವು ಈಗ ಹೊಸದಾಗಿ ಯಾರು ಸತ್ತಾರ ವಿತಿನ್ 24 hours ರಿಪೋರ್ಟ್ ಮಾಡಿದ್ರೆ ನಿಮ್ಮ ಅಂಗನವಾಡಿ ಟೀಚರ್ಸ್ ಡೈರೆಕ್ಷನ್ ಇದೆ, ನಿಮಗೆ ಬಂದಿರ್ತಾರೆ ಅದು ಬಂದಿದೆ. ಮತ್ತೆ ಈಗ ಈ ಹಿಂದಿನವರಲ್ಲಿ ಎಷ್ಟು ಜನ ಈಗ ಅವ್ರು ಹೇಳ್ದಂಗೆ 7,000 ಕ್ಲಿಯರ್ ಮಾಡ್ರಿ. ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ? 30 ಕಂತು ಜಮಾ ಮಾಡಿದ್ವಿ. ಆ 30 ಕಂತುಗಳಲ್ಲಿ 29 ಕಂತುಗಳು ಮೀಟಿಂಗ್ನಾಗ ಚರ್ಚೆ ಆದ್ಮೇಲೆ ಸರ್ ಒಂದು ಇದೇ ವೇಳೆ ಸಮಿತಿಯ ಸದಸ್ಯ ಪವನ್ ಕಿಶೋರ್ ಪಾಟೀಲ್ ಮಾತನಾಡಿ, ಜಿಲ್ಲೆಯಲ್ಲಿ ಮರಣ ಹೊಂದಿದ 7,983 ಗೃಹಲಕ್ಷ್ಮಿ ಫಲಾನುಭವಿಗಳ ಪೈಕಿ ರಾಯಚೂರು ತಾಲೂಕು ಒಂದರಲ್ಲಿಯೇ 3 ಜನ ಬದುಕಿದ್ದರೂ ಮರಣ ಹೊಂದಿದ್ದಾರೆ ಎಂಬ ಮಾಹಿತಿ ಇದ್ದು, ಬದುಕಿದ ಫಲಾನುಭವಿಗಳಿಗೆ ಮರಣ ಹೊಂದಿದ್ದಾರೆ ಎಂದು ಯೋಜನೆಯಿಂದ ದೂರ ಇಡುವುದು ಸರಿಯಲ್ಲ. ಕೂಡಲೇ ಈ ಬಗ್ಗೆ ತನಿಖೆಯಾಗಬೇಕು. ಬದುಕಿರುವ ಫಲಾನುಭವಿಗಳನ್ನು ಮರಣ ಹೊಂದಿದ್ದಾರೆ ಎಂದು ಮಾಹಿತಿ ನೀಡಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು. ಎಲ್ಲಿ ಮೃತಪಟ್ಟಿದ್ದಾರೆ ಅಂತ ಇನ್ಫಾರ್ಮೇಶನ್ ಹೋಗೋದು ನನಗೆ ಆ ಲೆವೆಲ್ ನಾವು ಟೆಕ್ನಾಲಜಿ ಆನ್ಲೈನ್ ಹೋಗಿದ್ಯಾ? ನಾನು ಹೇಳೋದೇನು, ಈ ಫಿಗರ್ 7,983 ಏನ್ ಡೆತ್ ಆಗಿದ್ದಾರೆ ಅನ್ನೋದಕ್ಕೆ ಅದಕ್ಕೆ ಕನ್ಕ್ಲೂಷನ್ ಯಾವ ಬೇಸಿಸ್ ಮೇಲೆ, ವೆದರ್ ದೇ ಆರ್ ಕಲೆಕ್ಟೆಡ್ ಡೆತ್ ಸರ್ಟಿಫಿಕೇಟ್ಸ್ ಅಥವಾ ಅಂಗನವಾಡಿಯವರು ಓರಲ್ ಸಬ್ಮಿಷನ್ ಮೇಲೆ ನೀವು ಇದನ್ನ ಡಾಟಾ ಕಲೆಕ್ಟ್ ಮಾಡಿ ಹೆಡ್ ಆಫೀಸ್ ಕಳಿಸಿದ್ದೀರಾ ಅಂತ. ಯಾಕಂದ್ರೆ ನಾನೀಗ ಅಧ್ಯಕ್ಷರೇ ನಾನು ಬಹಳ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಈ ವಿಷಯದಲ್ಲಿ. ಇದೇನು ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಇವತ್ತು 7,983 ನಾನು ಅದರಲ್ಲಿ ಎಷ್ಟು ಜನ ಸತ್ತಾರ ಅನ್ನೋದು ನನಗೆ ಅನುಮಾನ. ಯಾಕಂತ ಕೇಳ್ರಿ, ನನ್ನ ತಾಲೂಕಿನಲ್ಲಿ 3 ಜನ ಹೆಣ್ಮಕ್ಳು ಬದುಕಿದ್ದಾರೆ, ಸತ್ತಿದ್ದಾರೆ ಅಂತ ಇವರು ಆಲ್ರೆಡಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಒಬ್ಬಕ್ಕೆ ಸಾವಿರ ಬೇಗಂ ಅಂತ ಅಂದ್ರೂನ್ಕಿಲ್ಲ ಬದುಕಿದಾಳೆ ಅಮ್ಮ, ಡೆತ್ ಅಂತ ಅಂದ್ಬಿಟ್ರಿ. ಈಗ ಇನ್ನೊಬ್ಬಕ್ಕೆ ರೇಣುಕಾ ಮಂದಾಪುರ್ ಇದ್ದಾಳೆ ಅಮ್ಮ, ಡೆತ್ ಅಂತ ಘೋಷಣೆ ಮಾಡಿಬಿಟ್ಲು. ಲಕ್ಷ್ಮಿ ಅಂತ ಒಬ್ಬ ಮಂಗಳಾರಪೇಟು ಅಮ್ಮ ಬದುಕಿದಾಳ, ಡೆತ್ ಅಂತ ಘೋಷಣೆ ಮಾಡಿ. ಏನಾಗ್ತಾ ಇದೆ ಸ್ವಲ್ಪ ಸೀರಿಯಸ್ ತಗೋಬೇಕು ಅಧ್ಯಕ್ಷರೇ. ಯಾಕಂದ್ರೆ ನಾವು ಬದಲಾವಣೆ ಕೆಲಸ ಆಗ್ತಾ ಇದೆ. ಎಲ್ಲ ಸ್ಕೀಮ್ಸ್ ಇರೋದು ಮಹಿಳೆಯರಿಗೆ ಇರೋದು. 3 ಜನ ಹೆಣ್ಮಕ್ಳು ಯಾವ ಬೇಸಿಸ್ ಮೇಲೆ ನೀವು ಡೆತ್ ಅಂತ ಘೋಷಣೆ ಮಾಡ್ತಾರ?
ಹೆಂಗೆ ಬೇಕಲ್ಲಿ ಏನಾದ್ರು ನೋಡಿ, ಪ್ರಧಾನ ಕಚೇರಿಯಿಂದ ಯಾವ ಬೇಸಿಸ್ ಮೇಲೆ ಡೆಸ್ಕ್ ಅಲ್ಲಿ ಅವರು ಡೆಸ್ಕ್ ಅಲ್ಲಿ ಇನ್ಫಾರ್ಮ್ ಮಾಡ್ತಾರೆ ಸೊ ಪರ್ಸನ್ ಡೈಡ್ ಅಂತ. ಈ 3 ಜನ ಹೆಣ್ಮಕ್ಳು ಹೆಂಗ್ ಸತ್ರು ಇವಾಗ? ಸಭೆ ಆರಂಭಕ್ಕೂ ಮುನ್ನ ಇತ್ತೀಚೆಗೆ ನಿಧನರಾದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಾಜ್ಯ ಉಪಾಧ್ಯಕ್ಷ ಸೂರಜ್ ಹೆಗ್ಡೆ ಹಾಗೂ ಮಾಜಿ ಶಾಸಕ ಸೈಯದ್ ಯಾಸೀನ್ ಅವರಿಗೆ ಮೌನಾಚರಣೆ ಮಾಡುವ ಮೂಲಕ ಸಂತಾಪ ಸೂಚಿಸಲಾಯಿತು. ಈ ಸಂದರ್ಭದಲ್ಲಿ ಸಮಿತಿಯ ಉಪಾಧ್ಯಕ್ಷ ನಾಗೇಂದ್ರಪ್ಪ ಮಟ್ಮಾರಿ, ರಾಮಣ್ಣ ಇರಬಗೇರ, ಗಫೂರ್ ಸಾಬ್, ಹನುಮಂತಪ್ಪ, ಶೇಖರ್ ಗೌಡ, ಅಂಬರೀಶಪ್ಪ, ಲಕ್ಷ್ಮಣ್ ಜ್ಯೋತಿ, ಮೆಹಬೂಬ್ ಸಾಬ್, ಅನಿಲ್ ಕುಮಾರ್, ವೆಂಕಟೇಶ್, ಬ್ರಿಜೇಶ್ ಪಾಟೀಲ್, ಆದನ್ ಗೌಡ, ಚಂದ್ರಶೇಖರ ಗೌಡ, ಜಾಫರ್ ಅಲಿ, ವೆಂಕಟರಾವ್, ಬಸವರಾಜ್, ಶೇಖರಪ್ಪ, ಮೌನೇಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ ಸೇರಿದಂತೆ ಜಿಲ್ಲಾ ಪಂಚಾಯತ್ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರಿಗೆ ಸಚಿವಸ್ಥಾನ ದೊರೆಯಲೆಂದು ದೇವಸ್ಕೂರು ಶ್ರೀ ಸುಗ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಮಹಾರುದ್ರಾಭಿಷೇಕ ಹಾಗೂ ಪೂಜೆ ನೆರವೇರಿಸಲಾಯಿತು. ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರಿಗೆ ಸಚಿವ ಸ್ಥಾನ ದೊರೆಯಲೇಬೇಕೆಂದು ದೇವಸ್ಕೂರಿನ ಶ್ರೀ ಸುಗ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಮಹಾರುದ್ರಾಭಿಷೇಕ ಹಾಗೂ ಪೂಜೆ ನೆರವೇರಿಸಲಾಯಿತು. ಶಾಸಕರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಸೇರಿ ಆಯೋಜಿಸಿದ ಈ ಪೂಜಾ ಕಾರ್ಯಕ್ರಮದಲ್ಲಿ ಶ್ರೀ ಸುಗ್ರೇಶ್ವರ ದೇವರಿಗೆ ಮಹಾರುದ್ರಾಭಿಷೇಕ ಸಲ್ಲಿಸಿ ಬಸನಗೌಡ ದದ್ದಲ್ ಅವರಿಗೆ ಸಚಿವ ಸ್ಥಾನ ಲಭಿಸುವಂತೆ ವಿಶೇಷ ಪ್ರಾರ್ಥನೆ ಮಾಡಿದರು. ಪೂಜಾ ಕಾರ್ಯಕ್ರಮವು ಶ್ರೀ ಸುಗ್ರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ನಂದಿಶೇಖರಯ್ಯ ಸ್ವಾಮಿಗಳ ನೇತೃತ್ವದಲ್ಲಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ಮಲ್ಲಪ್ಪ ದಣಿ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿತು. ಈ ಸಂದರ್ಭದಲ್ಲಿ ಶಾಂತವೀರ್ ತಾತ, ಕಸ್ತೂರಯ್ಯ ತಾತ, ದೇವಸ್ಥಾನ ಸಮಿತಿ ಸದಸ್ಯ ಮಕ್ತಲ್ ಜಿಂದಪ್ಪ, ಶೇಖರಯ್ಯ ನಂದಿಸ್ವಾಮಿ, ರಮೇಶ್ ಸ್ವಾಮಿ, ಶಶಿಕಲಾ ಭಿಬ್ರಾಯ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು, ದೇವಸ್ಕೂರು ಗ್ರಾಮಸ್ಥರು, ಆರ್ಟಿಪಿಎಸ್ ಹಾಗೂ ಐಟಿಪಿಎಸ್ ಕಾರ್ಮಿಕ ಸಂಘದ ಪ್ರತಿನಿಧಿಗಳಾದ ಚಂದ್ರಶೇಖರ್, ಮಹಂತೇಶ್, ಕಾಶಪ್ಪ, ಶಿವಾನಂದ್, ಸುರೇಶ್, ರಾಕೇಶ್, ಸೂಗಪ್ಪ, ಬುಡಕಟ್ಟು ಸಮಾಜದ ಯುವಕರಾದ ಶಿವಕುಮಾರ್, ಕೊಟ್ರಪ್ಪ, ಶಂಕರ್, ವೆಂಕಟೇಶ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಆರೋಗ್ಯ ಅಭಿವೃದ್ಧ್ಯರ್ಥಂ ಸಮಸ್ತ ಮಂಗಳ ಪ್ರಾರ್ಥರ್ಥಂ ಶ್ರೀ ಶಾಸಕರು ಬಸನಗೌಡ ದದ್ದಲ್ ಶಿವಸ್ಥಾನಕ್ಕಾಗಿ ಸಾಮೂಹಿಕ ಸಂಕಲ್ಪ ಕರೋಮಿ. ಕೋವಿಡ್-19 ಭೀತಿ ವಿಶ್ವದಾದ್ಯಂತ ಕಡಿಮೆಯಾಗಿದೆ ಎಂದು ಜನರು ನಿಟ್ಟುಸಿರು ಬಿಡುತ್ತಿರುವಾಗಲೇ ಮತ್ತೆ ಸೋಂಕಿನ ಪ್ರಕರಣಗಳು ವರದಿಯಾಗುತ್ತಿದ್ದು ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಕೋವಿಡ್-19 ಭೀತಿ ವಿಶ್ವದಾದ್ಯಂತ ಕಡಿಮೆಯಾಗಿದೆ ಎಂದು ಜನರು ನಿಟ್ಟುಸಿರು ಬಿಡುತ್ತಿರುವಾಗಲೇ ಮತ್ತೆ ಸೋಂಕಿನ ಪ್ರಕರಣಗಳು ವರದಿಯಾಗುತ್ತಿದ್ದು ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ನೆರೆಯ ಆಂಧ್ರಪ್ರದೇಶದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿಯೂ ಆರೋಗ್ಯ ಇಲಾಖೆ ಎಚ್ಚರಿಕೆ ವಹಿಸಿದೆ. ಆಂಧ್ರಪ್ರದೇಶದಲ್ಲಿ ಕೋವಿಡ್ ಸೋಂಕಿನಿಂದ 2 ಮೃತಪಟ್ಟಿರುವ ಮಾಹಿತಿ ಲಭ್ಯವಾಗಿದ್ದು ಗಡಿ ಜಿಲ್ಲೆಗಳಲ್ಲೂ ಮುನ್ನೆಚ್ಚರಿಕೆ ಕ್ರಮಗಳು ಅಗತ್ಯತೆ ಹೆಚ್ಚಿದೆ. ಕರ್ನಾಟಕದಲ್ಲಿ ಕಳೆದ 10 ದಿನಗಳಲ್ಲಿ 193 ಶಂಕಿತ ವ್ಯಕ್ತಿಗಳ ಮಾದರಿಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿದ್ದು ಅವರಲ್ಲಿ 32 ಮಂದಿಗೆ ಕೋವಿಡ್ ಸೋಂಕು ದೃಢಪಟ್ಟಿದೆ. ಸೋಂಕು ಮತ್ತಷ್ಟು ಹರಡದಂತೆ ಆರೋಗ್ಯ ಇಲಾಖೆ ಕಟ್ಟೆಚ್ಚರ ವಹಿಸಿದೆ. ಆದರೆ ಆಂಧ್ರಪ್ರದೇಶದ ಗಡಿಭಾಗ ಹೊಂದಿರುವ ರಾಯಚೂರು ಜಿಲ್ಲೆಯಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳು ಸಮರ್ಪಕವಾಗಿ ಕೈಗೊಳ್ಳಲಾಗಿಲ್ಲ ಎಂಬ ಆತಂಕ ವ್ಯಕ್ತವಾಗಿದೆ. ಆಂಧ್ರಪ್ರದೇಶದ ಮಂತ್ರಾಲಯದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕಾಗಿ ಪ್ರತಿದಿನ ಲಕ್ಷಾಂತರ ಜನ ಭಕ್ತರು ಆಗಮಿಸುತ್ತಾರೆ. ಇದೇ ವೇಳೆ ರಾಯಚೂರು ಜಿಲ್ಲೆಯಿಂದಲೂ ನಿತ್ಯ ಸಾವಿರಾರು ಭಕ್ತರು ಮಂತ್ರಾಲಯಕ್ಕೆ ತೆರಳುತ್ತಿರುವುದರಿಂದ ಜಿಲ್ಲೆಯಲ್ಲಿ ಸೋಂಕು ಹರಡುವ ಸಾಧ್ಯತೆ ಬಗ್ಗೆ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಈ ಹಿನ್ನೆಲೆಯಲ್ಲಿ ಆಂಧ್ರಪ್ರದೇಶ ಕರ್ನಾಟಕ ಗಡಿಯಲ್ಲಿ ಇರುವ ಗಿಲೆಸಗೂರು ಚೆಕ್ಪೋಸ್ಟ್ಗಳಲ್ಲಿ
ಬಸ್ಗಳಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕಟ್ಟುನಿಟ್ಟಿನ ತಪಾಸಣೆ ನಡೆಸಬೇಕಾಗಿದೆ. ಗಡಿ ಮೂಲಕ ಜಿಲ್ಲೆಗೆ ಪ್ರವೇಶಿಸುವವರನ್ನು ಥರ್ಮಲ್ ಸ್ಕ್ರೀನಿಂಗ್ ಒಳಪಡಿಸಿ ಜ್ವರ ಅಥವಾ ಕೋವಿಡ್ ಸೋಂಕಿನ ಲಕ್ಷಣಗಳು ಕಂಡುಬಂದವರನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಕೋವಿಡ್ ಪ್ರಕರಣಗಳು ಮಾದರಿಯಾಗುತ್ತಿರುವುದನ್ನು ದೃಢಪಡಿಸಿದ್ದು, ಕೋವಿಡ್ ಮಹಾಮಾರಿಯ ತೀವ್ರತೆ ಈಗಿಲ್ಲ. ಆದ್ದರಿಂದ ಅನಗತ್ಯ ಆತಂಕ ಪಡುವ ಅಗತ್ಯವಿಲ್ಲ. ಆದರೆ ಜ್ವರ, ಕೆಮ್ಮು, ನೆಗಡಿ ಮೊದಲಾದ ಲಕ್ಷಣಗಳು ಕಂಡುಬಂದರೆ ತಕ್ಷಣ ಪರೀಕ್ಷೆ ಮಾಡಿಸಿಕೊಳ್ಳುವುದು, ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸುವುದು ಹಾಗೂ ಆರೋಗ್ಯ ಇಲಾಖೆಯ ಮಾರ್ಗಸೂಚಿಗಳನ್ನು ಅನುಸರಿಸುವಂತೆ ಆರೋಗ್ಯ ಇಲಾಖೆ ಸೂಚಿಸಿದೆ. ವಾಲ್ಮೀಕಿ ನಾಯಕ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆಗಸ್ಟ್ 9ರಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಪಂಡಿತ್ ಸಿದ್ದರಾಮಯ್ಯ ಜನ್ಮದಿನ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಅಖಿಲಾಂಡ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಕಲ್ಯಾಣ ಕರ್ನಾಟಕ ಸಮಿತಿ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಅಸ್ಕಾಲ್ ಹೇಳಿದರು. ವಾಲ್ಮೀಕಿ ನಾಯಕ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆಗಸ್ಟ್ 9ರಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಪಂಡಿತ್ ಸಿದ್ದರಾಮಯ್ಯ ಜನ್ಮದಿನ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಅಖಿಲಾಂಡ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಕಲ್ಯಾಣ ಕರ್ನಾಟಕ ಸಮಿತಿ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಅಸ್ಕಿಹಾಳ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2025-26ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 90% ಹೆಚ್ಚು ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಲಾಗುತ್ತದೆ. ಜಿಲ್ಲೆಯ ಸಚಿವರು, ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ವಿದ್ಯಾರ್ಥಿಗಳು ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ, 2 ಭಾವಚಿತ್ರದೊಂದಿಗೆ ಅರ್ಜಿಯನ್ನು ಜುಲೈ 30ರೊಳಗೆ ಆಯಾ ತಾಲೂಕುಗಳಲ್ಲಿ ನೋಂದಣಿ ಮಾಡಿಕೊಳ್ಳಬೇಕೆಂದರು. ಅಂದು ಸಂಜೆ ಪಂಡಿತ್ ಸಿದ್ದರಾಮಯ್ಯ ಜನ್ಮದಿನ ರಂಗಮಂದಿರದಲ್ಲಿ ಸಮಾಜದ ಮುಖಂಡ ವಿ.ಎಸ್. ಉಗ್ರಪ್ಪ ನೇತೃತ್ವದಲ್ಲಿ ಪರಿಶಿಷ್ಟ ಪಂಗಡಕ್ಕೆ 7% ಮೀಸಲಾತಿ ನಿಗದಿ ಮಾಡಲು 9 ಶೆಡ್ಯೂಲ್ಗೆ ಸೇರ್ಪಡೆ ವಿಷಯವಾಗಿ ವಿಚಾರ ಸಂಕಿರಣ ನಡೆಯಲಿದೆ. ಸಮಾಜದ ವಿವಿಧ ಸಂಘಟನೆಗಳು, ನಿವೃತ್ತ ನೌಕರರು, ವಿದ್ಯಾರ್ಥಿ, ಯುವಜನರು, ನ್ಯಾಯವಾದಿಗಳು, ಶಿಕ್ಷಕರು, ಉಪನ್ಯಾಸಕರು ಸೇರಿದಂತೆ ಸಮಾಜದ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸಮಾಜದ ವಿದ್ಯಾರ್ಥಿಗಳಿಗೆ ಹಾಗೂ ಸಮಾಜದ ಬಂಧುಗಳಿಗೆ ವಿನಂತಿಸಿಕೊಳ್ಳುವುದೇನೆಂದರೆ, ದಿನಾಂಕ 9/8/2026 ರಂದು ಶ್ರೀ ಪಂಡಿತ್ ಸಿದ್ದರಾಮ ಜನ್ಮದಿನ ರಂಗಮಂದಿರ ರಾಯಚೂರಿನಲ್ಲಿ 2025-2026 ಸಾಲಿನ ಉತ್ತೀರ್ಣಗೊಂಡ ಎಸ್ಎಲ್ಸಿ ಮತ್ತು ಪಿವಿಸಿ ಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದ ಜಿಲ್ಲೆಯ ವಾಲ್ಮೀಕಿ ನಾಯಕ ಸಮಾಜದ ವಿದ್ಯಾರ್ಥಿಗಳಿಗೆ ನಮ್ಮ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಸಮಾಜದ ಸಚಿವರು ಹಾಗೂ ಉಸ್ತುವಾರಿ ಸಚಿವರು, ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಸಮಾಜದ ವಾಲ್ಮೀಕಿ ಗುರುಪೀಠದ ಗುರುಗಳು ಹಾಗೂ ನಮ್ಮ ಸಮಾಜದ ವಿವಿಧ ಮಠಗಳ ಗುರುಗಳು ಮತ್ತು ಸಮಾಜದ ಮುಖಂಡರು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು, ಆದ್ದರಿಂದ ವಾಲ್ಮೀಕಿ ಸಮಾಜದ ಜಿಲ್ಲೆಯ ಎಲ್ಲ ಸಂಘಟನೆಗಳು, ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಜಿಲ್ಲೆಯ ಸಮಾಜದ ಬಂಧುಗಳು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದು ಹಾಗೂ ಅದೇ ಅಂದು ಸಂಜೆ 4 ಗಂಟೆಗೆ ಇದೇ ಸಭಾಂಗಣದಲ್ಲಿ, ರಂಗಮಂದಿರ ಸಭಾಂಗಣದಲ್ಲಿ ಮತ್ತು ವಿ.ಎಸ್. ಉಗ್ರಪ್ಪ ಸಾಹೇಬರ ನೇತೃತ್ವದಲ್ಲಿ 56% ಮೀಸಲಾತಿ, SC/ST, OBCಗಳ ಮೀಸಲಾತಿ, 9 ಶೆಡ್ಯೂಲ್ ಅನುಸೂಚಿತ ಕಾನೂನು ಕಾಯ್ದೆಯಡಿಯಲ್ಲಿ ಸೇರಿ ಸರಿಪಡಿಸುವ ಕುರಿತು ವಿಚಾರಣಾ ಸಂಕಿರಣ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ SC/ST, OBCಗಳ ಸಮುದಾಯದ ವಿದ್ಯಾರ್ಥಿಗಳು ಹಾಗೂ ನ್ಯಾಯವಾದಿಗಳು, ನಿವೃತ್ತಿ ನೌಕರರು, ಉಪನ್ಯಾಸಕರು, ಶಿಕ್ಷಕರು ಹಾಗೂ ಸರ್ಕಾರಿ ನೌಕರರು, ಎಲ್ಲಾ ಸಂಘ ಸಂಸ್ಥೆಗಳು ಹಾಗೂ ಸಮಾಜದ ಬಾಂಧವರು ಈ ಕಾರ್ಯಕಾಲದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿ ವಿಚಾರ ಸಂಕಿರಣದ ಮಾಹಿತಿಯನ್ನು ಪಡೆದು ಈ ಕಾರ್ಯಕ್ರಮದ ಯಶಸ್ವಿಗೊಳಿಸಬೇಕೆಂದು ಈ ನಮ್ಮ ಸಂಘದ ವತಿಯಿಂದ ವಿನಂತಿಸಿಕೊಳ್ಳುತ್ತಾ, ಜೊತೆಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ತಮ್ಮ ದಾಖಲಾತಿಗಳಾದ ಅಂಕಪಟ್ಟಿ ಮತ್ತು ಜಾತಿ ಪ್ರಮಾಣ ಪತ್ರ 2 ಭಾವಚಿತ್ರಗಳೊಂದಿಗೆ ಇದೇ ತಿಂಗಳ 30/7/2026 ಜಿಲ್ಲೆಯ ಎಲ್ಲಾ ತಾಲೂಕಾ ಕೆಳಗಂಡ ತಮ್ಮ ತಾಲೂಕಿನ ವಾರು ಪ್ರತಿನಿಧಿಗಳಿಗೆ ದಾಖಲಾತಿಗಳೊಂದಿಗೆ ನೋಂದಾಯಿಸಿ ಮಾಡಿಕೊಳ್ಳಬೇಕು. ಸಿಂಧನೂರು ತಾಲೂಕಿನ ಭೀಮರಾಯ ನಾಯಕ್ 7-8-9-9-77-5408 ಇದು ಸಿಂಧನೂರು ತಾಲೂಕಿನ ಈ ರೀತಿ ಕಾರ್ಯಕ್ರಮವನ್ನು ಸಮಾಜದ. ಈ ಸಂದರ್ಭದಲ್ಲಿ ರಾಘವೇಂದ್ರ ನಾಯಕ್, ವಕೀಲ್ ವೆಂಕಟೇಶ್ ದಿನ್ನಿ, ನಾಗೇಶ್ ನಾಯಕ್, ನರಸರೆಡ್ಡಿ, ಎನ್ ವೀರೇಶ್, ವೆಂಕಟೇಶ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ,
ಶ್ರೀ ರಾಘವೇಂದ್ರ ಘೀ, Sai Shiva Waterproofing Civil Works, Nanotechnology Zycosil Breathing Waterproofing Heater Resistant, Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 72041-01963, 97421-60081. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಡಿವಾಳ ಯುವಕ ಸಂಘದಿಂದ ಸಮಾಜದ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಪ್ರತಿಭಾ ಪುರಸ್ಕಾರ ಆಯೋಜಿಸಲಾಗಿದ್ದು, SLC ಮತ್ತು PUCಯಲ್ಲಿ 75% ಅಂಕ ಪಡೆದ ವಿದ್ಯಾರ್ಥಿಗಳು ಜುಲೈ 31ರೊಳಗಾಗಿ ಹೆಸರು ನೋಂದಾಯಿಸಿಕೊಳ್ಳುವಂತೆ ಸಂಘದ ಘಟಕದ ಸಲಹೆಗಾರ ರಾಘವೇಂದ್ರ ಹೇಳಿದರು. ಮಡಿವಾಳ ಯುವಕ ಸಂಘದಿಂದ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಆಯೋಜಿಸಲಾಗುತ್ತಿದ್ದು, SSLC ಮತ್ತು PUCಯಲ್ಲಿ 75% ಅಂಕ ಪಡೆದ ವಿದ್ಯಾರ್ಥಿಗಳು ಜುಲೈ 31ರೊಳಗೆ ಹೆಸರು ನೋಂದಾಯಿಸಿಕೊಳ್ಳುವಂತೆ ಸಂಘದ ಯುವ ಘಟಕದ ಸಲಹೆಗಾರ ರಾಘವೇಂದ್ರ ಹೇಳಿದರು.
ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಡಿವಾಳ ಯುವ ಘಟಕದ ರಾಜ್ಯ ಕಾರ್ಯಾಧ್ಯಕ್ಷ ಗಬ್ದುಲ್ ವೆಂಕಟೇಶ್ ಮಡಿವಾಳ ನೇತೃತ್ವದಲ್ಲಿ ನಡೆಯಲಿರುವ ಪ್ರತಿಭಾ ಪುರಸ್ಕಾರಕ್ಕೆ ವಿದ್ಯಾರ್ಥಿಗಳು ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ, ಭಾವಚಿತ್ರದೊಂದಿಗೆ ಸಲ್ಲಿಸಬೇಕು. ಜಿಲ್ಲೆಯ ಎಲ್ಲಾ ತಾಲೂಕುಗಳ ಪ್ರತಿಭಾವಂತ ವಿದ್ಯಾರ್ಥಿಗಳು ಯು ಆಂಜನೇಯ, ಸ್ವಾತಿ ಆಪ್ಟಿಕಲ್ಸ್ ರಾಯಚೂರು 9448219195, ಬಜಾರಪ್ಪ, ಶ್ರೀ ಸಾಯಿ ಕೋಕೋನಟ್ಸ್ ಮರ್ಚರ್ಸ್ 9448221143 ಅಥವಾ ದಂಡಿನ ಶಿವಕುಮಾರ್ ಇತಿಹಾಸಿನಿ ಟ್ಯುಟೋರಿಯಲ್ಸ್ 9845337840 ಇವರಲ್ಲಿ ಹೆಸರು ನೋಂದಾಯಿಸಬೇಕು. ಪ್ರತಿಭಾ ಪುರಸ್ಕಾರ ದಿನಾಂಕ ನಂತರ ಪ್ರಕಟಿಸಲಾಗುತ್ತದೆ ಎಂದರು. ಇವತ್ತಿನ ಮಾಧ್ಯಮದ ಹಾಗೂ ನಮ್ಮ ಮಡಿವಾಳ ಸಮಾಜದ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳುವಂತಹ ದಿನಾಂಕವನ್ನು ನಿಗದಿಪಡಿಸಿಲ್ಲ ಇನ್ನು. ಆದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅದನ್ನು ನಾವು ಹಮ್ಮಿಕೊಳ್ಳುತ್ತೇವೆ ಅಂತ ಹೇಳಿ ಇವತ್ತಿನ ದಿನ ಈ ಒಂದು ಮಾಧ್ಯಮ ಸಮಾಗಮವನ್ನು ಹಮ್ಮಿಕೊಂಡಿರುತ್ತೇವೆ. ಈ ಪತ್ರಿಕಾಗೋಷ್ಠಿಯ ಮುಖಾಂತರ ರಾಯಚೂರು ಜಿಲ್ಲೆಯ ಮಡಿವಾಳ ಸಮಾಜ ಯುವಕ ಸಂಘದ ವತಿಯಿಂದ ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ SSLC ಮತ್ತು PUC ಪರೀಕ್ಷೆಯಲ್ಲಿ ಕನಿಷ್ಠ 75% ಅಂಕ ಗಳಿಸಿದವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಸಮಾಜದ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸುವುದೇನೆಂದರೆ SSLC ಮತ್ತು PUC ಪರೀಕ್ಷೆಯಲ್ಲಿ ಕನಿಷ್ಠ 75% ಅಂಕ ಪಡೆದವರು ತಮ್ಮ ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ, ಒಂದು ಭಾವಚಿತ್ರ ಸಹಿತ ಹೆಸರನ್ನು ದಿನಾಂಕ 31/7/26 ಈ ಕೆಳಗಿನ 3 ಯಾರಾದರೊಬ್ಬರಲ್ಲಿ ನೋಂದಣಿ ಮಾಡಿಸಿಕೊಳ್ಳಲು ಸೂಚಿಸಲಾಗಿದೆ. ಅವರುಗಳೆಂದರೆ ಶ್ರೀ ಯು ಆಂಜನೇಯ, ಸ್ವಾತಿ ಆಪ್ಟಿಕಲ್ಸ್, ಮುರುಡೇಶ್ವರ ಚೌಕ್ ಹತ್ತಿರ, ರಾಯಚೂರು. ಮೊಬೈಲ್ ನಂಬರ್ 9448219195. ಅದೇ ರೀತಿ ಶ್ರೀ ಬಜಾರಪ್ಪ, ಶ್ರೀ ಸಾಯಿ ಕೋಕೋನಟ್ ಮರ್ಚೆಂಟ್, ಸಿಟಿ ನಾಗೇಶ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9448221143. ಹಾಗೂ ಕೊನೆಯದಾಗಿ ದಂಡಿನ ಶಿವಕುಮಾರ್ ಇತಿಹಾಸಿನಿ ಟ್ಯುಟೋರಿಯಲ್ಸ್, ರಾಯಚೂರು. ಮೊಬೈಲ್ ನಂಬರ್ 9845337840 ಇವರಲ್ಲಿ ನೋಂದಾಯಿಸತಕ್ಕದ್ದು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ದಿನಾಂಕ ಮತ್ತು ರಾಜ್ಯ ಮಡಿವಾಳ ಯುವ ಘಟಕದ ಕಾರ್ಯಾಧ್ಯಕ್ಷರು ಗುಬ್ಬಲ ವೆಂಕಟೇಶ್ ಮಡಿವಾಳ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ವೆಂಕಟೇಶ್ ಮಡಿವಾಳ್, ಶಿವಕುಮಾರ್, ಮಹೇಶ್, ರವಿಕುಮಾರ್, ಹುಲಿಯಪ್ಪ, ವೀರೇಶ್, ಜಯಕುಮಾರ್ ಸೇರಿದಂತೆ ಇತರರಿದ್ದರು. ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್ ಅವರಿಗೆ ಸಚಿವ ಸ್ಥಾನ ದೊರೆಯಲಿ ಎಂದು ಪ್ರಾರ್ಥಿಸಿ ಅಭಿಮಾನಿಗಳು ನಗರದ ಶ್ರೀ ಸಾಯಿ ಧ್ಯಾನ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಸತ್ಯನಾಥ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆದವು. ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡಿರುವ ವಸಂತ್ ಕುಮಾರ್ ಮಾದಿಗ ಸಮಾಜದ ಏಕೈಕ ನಾಯಕರಾಗಿದ್ದು, ಸಾಮಾಜಿಕ ನ್ಯಾಯ ಆಧಾರದ ಮೇಲೆ ಸಚಿವ ಸ್ಥಾನ ನೀಡುವ ಮೂಲಕ ಜಿಲ್ಲೆಗೆ ರಾಜಕೀಯ ಪ್ರಾತಿನಿಧ್ಯ ದೊರಕಿಸಿಕೊಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅನೇಕ ಅಭಿಮಾನಿಗಳು ಭಾಗವಹಿಸಿದರು. नारायणाय नमः। ओम कृष्णराम शिवमारुत्यादि रूपाय नमः। ओम शेषशायिने नमः। ओम बुधावृतक शिरडी वासिने नमः। ओम भूतभाववर्जिताय नमः। ओम कालकालाय नमः। ओम कालदर्पदमनाय नमः। ओम मृत्युंजयाय नमः। ओम प्रतिज्ञाय नमः। ओम आरोग्यक्षेमदाय नमः। ओम बुद्धिसिद्धिप्रदाय ಇವತ್ತು ಒಂದು ಸಂಕಲ್ಪ ಮಾಡಿ ಅವರಿಗೆ ಸಜೀವ ಸ್ಥಾನ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಬಾಬರ್ ಅವರು ಬಂದಿದ್ದಾರೆ. ಹಾಗಾಗಿ ನಾವು ಅವ್ರ ಜೊತೆಗೆ ಪ್ರಾರ್ಥನೆ ಮಾಡೋಣ. ನಾನು ಒಂದೊಂದು ನಾಮ ಹೇಳ್ತೀನಿ, ನೀವೆಲ್ಲರೂ ಓಂ ಶ್ರೀ ಸಾಯಿ ಮಾತ್ರ ಏನನ್ಬೇಕು ಮಿಷಿನ್ ಕಿವಿಗೆ ಮಿಷಿನ್ ತಂದಿದ್ದಾರೆ. ಮೊದಲನೇ ಸಿಹಿ ಸುದ್ದಿ ಜೋರಾದ ಓಂ ಸದ್ಗುರುಷಾಯ ನಮಃ.
ಭಕ್ತಾದಿಗಳಿಗೆ ಹಾಗೂ ವಿಶೇಷವಾಗಿ ಸಾಯಿಬಾಬಾರವರು ಆಶೀರ್ವಾದ ನೀಡುತ್ತಿರುವ ಪೂಜೆ ನೆರವೇರಿಸತಕ್ಕಂಥ ಗುರುಗಳಿಗೆ ವಂದನೆ ಸಲ್ಲಿಸ್ತಾ ಸನ್ಮಾನ್ಯ ಶ್ರೀ ಇ ವಸಂತಕುಮಾರ್ ಅವರು ದಿವಂಗತ ಆರಾಧನೆಯವರ ಪುತ್ರ. ಆರಾಧನೆಗಳವರು ಯಾರು ನಮ್ಮೆಲ್ಲರಿಗೂ ಚಿರಪರಿಚಿತರು ಮತ್ತು ನಮ್ಮ ಸಂಬಂಧಿಕರು. ನಾವು ಗುರುಗಳನ್ನು ಸಂಬಂಧಿಕರಾಗ್ತಾರೆ, ನನಗೂ ಸಂಬಂಧಿಕರಾಗ್ತಾರೆ. ವಿಶೇಷ ಪೂಜೆ ಅವರಿಗೆ ನಾಳೆ ನಾಡಿದ್ದು ಇಷ್ಟೊಳಗೆ ಈಗಲೇ ಅವರಿಗೆ ಮಂತ್ರಿ ಸ್ಥಾನ ಸಿಗಲಿ ಅಂತ ಹೇಳಿ ವಿಶೇಷ ಪೂಜೆ ಹಮ್ಮಿಕೊಂಡಿದ್ದೇವೆ. ಯಾಕಂದ್ರೆ ಹಿಂದುಳಿದ ಪ್ರದೇಶವಾದಂಥ ರಾಯಚೂರಿಗೆ ಇಲ್ಲಿವರೆಗೂ ಯಾರಿಗೂ ಸ್ಥಳೀಯರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಸ್ಥಳೀಯರಾದ ಸನ್ಮಾನ್ಯ ಎ ವಸಂತಕುಮಾರ್ ಅವರಿಗೆ ಮಂತ್ರಿ ಸ್ಥಾನವನ್ನು ಆ ಭಗವಂತನು ದಯಪಾಲಿಸಲಿ ಅಂತ ಹೇಳಿ ಇವತ್ತು ವಿಶೇಷ ಪೂಜೆ ತಾವೆಲ್ಲರ ಬಂದಿದ್ದೀರ, ಎಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ಎಲ್ಲರೂ ನಮಸ್ಕರಿಸಿ ರೋಗಿಗಳಲ್ಲಿ ಬದುಕು ಭರವಸೆಯನ್ನು ಮೂಡಿಸಿ ಅವರ ಪಾಲಿಗೆ ದೇವರಾಗಿ ಸೇವೆ ಸಲ್ಲಿಸುವ ನರ್ಸಿಂಗ್ ಪಾತ್ರ ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ತರವಾದ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ನರ್ಸಿಂಗ್ ವೃತ್ತಿಪರ ಕೊಡುಗೆ ಅಪಾರವಾಗಿದೆ ಎಂದು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿ ಶ್ರೀ ಪ್ರೊಫೆಸರ್ ಜೀವಾನಂದ ಕೆಳಗಿಮನಿ ಹೇಳಿದರು. ರೋಗಿಗಳಲ್ಲಿ ಬದುಕುವ ಭರವಸೆಯನ್ನು ಮೂಡಿಸಿ ಅವರ ಪಾಲಿಗೆ ದೇವರಾಗಿ ಸೇವೆ ಸಲ್ಲಿಸುವ ನರ್ಸ್ಗಳ ಪಾತ್ರ ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವದ್ದಾಗಿದ್ದು, ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ನರ್ಸಿಂಗ್ ವೃತ್ತಿಪರರ ಕೊಡುಗೆ ಅಪಾರವಾಗಿದೆ ಎಂದು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಶಿವಾನಂದ ಕೆಳಗಿಮನಿ ಹೇಳಿದರು. ಅವರು ನಗರದ ಸ್ಟೇಷನ್ ರಸ್ತೆಯಲ್ಲಿರುವ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಡಾಕ್ಟರ್ ನರಸಿಂಹಲು ನಂದಿನಿ ಸ್ಮಾರಕ ಶಿಕ್ಷಣ ಸಂಸ್ಥೆಯಿಂದ ಸಂಚಾಲಿತ ನಂದಿನಿ ನರ್ಸಿಂಗ್ ಕಾಲೇಜಿನ ವತಿಯಿಂದ ಹಮ್ಮಿಕೊಂಡ 2021-25 ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿಗಳ ಪದವಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ, ವೈದ್ಯರಿಗೆ ಬೆನ್ನೆಲುಬಾಗಿ ನಿಂತು ಅವರ ಮಾರ್ಗದರ್ಶನದಲ್ಲಿ ಆಸ್ಪತ್ರೆಯ ಬಹುದೊಡ್ಡ ಜವಾಬ್ದಾರಿಯನ್ನು ನರ್ಸ್ಗಳು ನಿರ್ವಹಿಸುತ್ತಾರೆ. ನರ್ಸಿಂಗ್ ವೃತ್ತಿಯು ಕೇವಲ ಉದ್ಯೋಗವಲ್ಲ, ಅದೊಂದು ನಿಷ್ಕಾಮ ಸೇವೆ ಎಂದರು. ಭಾರತವು 140 ಕೋಟಿಗೂ ಅಧಿಕ ಜನಸಂಖ್ಯೆಯನ್ನು ಹೊಂದಿದ್ದು, ನಿಯಮದ ಪ್ರಕಾರ ಪ್ರತಿ 1000 ಜನರಿಗೆ ಒಬ್ಬ ನರ್ಸ್ ಇರಬೇಕು. ಆದರೆ ಸಮಾಜದಲ್ಲಿರುವ ಮೂಢನಂಬಿಕೆ, ಅಜ್ಞಾನ ಹಾಗೂ ಮೌಢ್ಯತೆಗಳಿಂದಾಗಿ ನಮ್ಮಲ್ಲಿ ಅಗತ್ಯವಿರುವಷ್ಟು ನರ್ಸ್ಗಳು ಸಂಖ್ಯೆ ಇಲ್ಲ. ಈ ಕೊರತೆಯನ್ನು ನೀಗಿಸುವ ಅಗತ್ಯವಿದೆ. ನರ್ಸಿಂಗ್ ವೃತ್ತಿಯಲ್ಲಿ ಮೇಲು ಕೀಳು, ಬಡವ ಬಲ್ಲಿದ ಅಥವಾ ಗಂಡು ಹೆಣ್ಣು ಎಂಬ ಯಾವುದೇ ಭೇದ ಭಾವವಿಲ್ಲ. ತಮ್ಮ ಕಣ್ಣೆದುರು ಇರುವ ರೋಗಿಯನ್ನು ದೇವರಂತೆ ಭಾವಿಸಿ ಚಿಕಿತ್ಸೆ ನೀಡುವ ಸೇವಾ ಮನೋಭಾವ ಈ ವೃತ್ತಿಯ ಮೂಲ ಮಂತ್ರವಾಗಿದೆ ಎಂದರು. ನರ್ಸಿಂಗ್ ಓದಿದವರಿಗೆ ಕೇವಲ ದೇಶದಲ್ಲಿ ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲಿ ಅಪಾರ ಬೇಡಿಕೆ ಇದೆ. ಗಲ್ಫ್ ರಾಷ್ಟ್ರಗಳು, ಕೆನಡಾ, ಆಸ್ಟ್ರೇಲಿಯಾ ಸೇರಿದಂತೆ ವಿಶ್ವದಾದ್ಯಂತ ನರ್ಸಿಂಗ್ ವೃತ್ತಿಪರರಿಗೆ ಉತ್ತಮ ಅವಕಾಶಗಳಿವೆ. ಆಸ್ಪತ್ರೆಗಳಲ್ಲಿ ಜನರಲ್ ವಾರ್ಡ್, ಆಪರೇಷನ್ ಥಿಯೇಟರ್, OT, ಮೆಡಿಸಿನ್ ವಿಭಾಗ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತಿ ಪಡೆಯಲು ಸಾಧ್ಯವಿದೆ. ವೈದ್ಯರು ಯಾವಾಗಲೂ ತಮ್ಮ ತಂಡದಲ್ಲಿ ಜ್ಞಾನ, ಕೌಶಲ್ಯ ಹಾಗೂ ಚಟುವಟಿಕೆಯಿಂದ ಕೂಡಿರುವ ನರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಹಾಗಾಗಿ ನರ್ಸಿಂಗ್ ವಿದ್ಯಾರ್ಥಿಗಳು ಕೇವಲ ಪದವಿ ಪಡೆದರೆ ಸಾಲದು, ತಮ್ಮ ಕೌಶಲ್ಯಗಳನ್ನು ನಿರಂತರವಾಗಿ ಹೆಚ್ಚಿಸಿಕೊಳ್ಳಬೇಕು. ರೋಗಿಗಳಿಗೆ ಆತ್ಮವಿಶ್ವಾಸ ತುಂಬುವ ಮೂಲಕ ಸೇವಾ ಮನೋಭಾವದಿಂದ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಅಧ್ಯಕ್ಷತೆಯನ್ನು ಡಾಕ್ಟರ್ ನರಸಿಂಹಲು ನಂದಿನಿ ಸ್ಮಾರಕ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಮಹಾಲಿಂಗ ಬಿ ಅವರು ವಹಿಸಿದ್ದರು. ಮಾತನಾಡಿ, ಈ ವೃತ್ತಿಯ ಮೂಲ ಸ್ವರೂಪ ಸೇವಾ ಮನೋಭಾವ ಹಾಗೂ ರೋಗಿಗಳನ್ನು ಉಪಚರಿಸುವ ವಿಧಾನವನ್ನು ಜಗತ್ತಿಗೆ ಮೊಟ್ಟಮೊದಲ ಬಾರಿಗೆ ಪರಿಚಯಿಸಿದವರು ಫ್ಲಾರೆನ್ಸ್ ನೈಟಿಂಗೇಲ್. ಅವರು ಆದರ್ಶದ ಸಂಕೇತವಾಗಿ ಈ ಬಿಳಿ ವಸ್ತ್ರವನ್ನು ಆಯ್ಕೆ ಮಾಡಲಾಗಿದೆ. ಆರೋಗ್ಯ ಸೇವಾ ಘಟಕಗಳಲ್ಲಿ ಸೇವೆ ಸಲ್ಲಿಸುವಾಗ ವಿವಿಧ ಜಾತಿ, ಧರ್ಮ ಹಾಗೂ ಭಿನ್ನ ಮನಸ್ಥಿತಿಯ ರೋಗಿಗಳು ಬರುತ್ತಾರೆ. ಅವರನ್ನು ವಿಭಜಿಸಿ ನೋಡದೆ ಅವರ ನೋವನ್ನು ಶಮನ ಮಾಡಲು ಶ್ರಮಿಸುವುದು ಹಾಗೂ ಸಹಾನುಭೂತಿಯಿಂದ ವರ್ತಿಸುವುದು ನರ್ಸ್ಗಳ ಮುಖ್ಯ ಜವಾಬ್ದಾರಿಯಾಗಿದೆ ಎಂದರು. ಯಾವುದೇ ಕೆಲಸವನ್ನು ಶ್ರದ್ಧೆ ಮತ್ತು ಕಷ್ಟಪಟ್ಟು ಮಾಡಿದಾಗ ಸಿಗುವ ಪ್ರತಿಫಲವು ಅತೀವ ಸಂತೋಷವನ್ನು ನೀಡುತ್ತದೆ. ರೋಗಿಗಳ ನೋವನ್ನು ತಮ್ಮದೆಂದು ಭಾವಿಸಿ ಅವರಿಗೆ ಧೈರ್ಯ ತುಂಬಿ ಚಿಕಿತ್ಸೆ ನೀಡುವ ಸೇವಾ ಗುಣವನ್ನು ಪ್ರತಿಯೊಬ್ಬ ನರ್ಸಿಂಗ್ ವಿದ್ಯಾರ್ಥಿಯು ಮೈಗೂಡಿಸಿಕೊಳ್ಳಬೇಕೆಂದರು. ನಂದಿನಿ ನರ್ಸಿಂಗ್ ಕಾಲೇಜಿನ 2021-25 ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿಗಳ ಪದವಿ ಪ್ರದಾನವನ್ನು ಕುಲಪತಿಗಳು ಮಾಡಿದರು. ನಂತರ ವರ್ಷದ 2 ಅತ್ಯುತ್ತಮ ವಿದ್ಯಾರ್ಥಿಗಳು ಎಂದು ಕುಮಾರಿ ಮೇಘಾ ಮತ್ತು ಸುದೀಪ್ ಅವರಿಗೆ ಗೌರವಿಸಿ ಅಭಿನಂದಿಸಲಾಯಿತು. ಅತಿಥಿಗಳಾಗಿ ರಾಯಚೂರಿನ ನಂದಿನಿ ನಾಗರಾಜ ಆಸ್ಪತ್ರೆಯ ಹಿರಿಯ ವೈದ್ಯರಾದ ಡಾಕ್ಟರ್ ವಿರೂಪಾಕ್ಷಿ ಬಿ ಹಾಗೂ ನಂದಿನಿ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ನಂದಿನಿ ಎಂ ಅವರು ವಾರ್ಷಿಕ ವರದಿಯನ್ನು ವಾಚನ ಮಾಡಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಟ್ರಸ್ಟ್ಗಳಾದ ಡಾಕ್ಟರ್ ರಾಜಕುಮಾರಿ ನರಸಿಂಹಲು, ಡಾಕ್ಟರ್ ಶಶಿಕಲಾ, ಮಹಾಲಿಂಗ ಬಿ, ಆಡಳಿತ ಅಧಿಕಾರಿಗಳಾದ ನರಸಣ್ಣ, ಪ್ರಾಚಾರ್ಯರಾದ ಡಾಕ್ಟರ್ ಆಲಿಸ್ ಜೋಸೆಫ್, ಉಪ ಪ್ರಾಚಾರ್ಯರಾದ ಡಾಕ್ಟರ್ ವಿಜಯ ರಾಜೇಂದ್ರ, ಶೈಕ್ಷಣಿಕ ಸಂಯೋಜಕರಾದ ರಾಜೇಶ್ವರಿ, ಮುಖ್ಯ ಗುರುಗಳಾದ ರಮೇಶ್, ಬಸವರಾಜೇಶ್ವರಿ, ವಂದನಾ ಸೇರಿದಂತೆ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.
ಉಪನ್ಯಾಸಕಿ ಸುಮಲತಾ ಸ್ವಾಗತಿಸಿ ವಂದಿಸಿದರು. ರಾಜಶೇಖರ್ ನಿರೂಪಿಸಿದರು. ತಾಲೂಕಿನ ಅಂಚಿನಾಳ ಕ್ಯಾಂಪಿನ ಸಂಬಂಧಿಕರ ಮನೆ ಒಂದರಲ್ಲಿ ಮಲಗಿದ್ದ ಮಗುವಿಗೆ ಬೀದಿ ನಾಯಿಗಳು ಕಚ್ಚಿದ ಪರಿಣಾಮ ಸ್ಥಳದಲ್ಲಿ ಹಸುನುಗಿದ ದಾರುಣ ಘಟನೆ ಬುಧವಾರ ಬೆಳಗಿನ ಜಾವ ನಡೆದಿದೆ. ತಾಲೂಕಿನ ಹಂಚಿನಾಳ ಕ್ಯಾಂಪಿನ ಸಂಬಂಧಿಕರ ಮನೆಯೊಂದರಲ್ಲಿ ಮಲಗಿದ್ದ ಮಗುವಿಗೆ ಬೀದಿ ನಾಯಿಗಳು ಕಚ್ಚಿದ ಪರಿಣಾಮ ಸ್ಥಳದಲ್ಲಿ ಹಸುನೀಗಿದ ದಾರುಣ ಘಟನೆ ಬುಧವಾರ ಬೆಳಗಿನ ಜಾವ ನಡೆದಿದೆ. 1 ವರ್ಷ 8 ತಿಂಗಳ ಆನಂ ತಂದೆ ಅಬ್ದುಲ್ ರಜಾಕ್ ಮೃತಪಟ್ಟಿದ್ದಾಳೆ. ಪಾಲಕರು ಮನೆ ಮುಂದೆ ಸೀರೆ ಕಟ್ಟಿ ಬಾಲಕಿಯನ್ನು ತೊಟ್ಟಿಲಲ್ಲಿ ಮಲಗಿಸಿದ್ದಾರೆ. ಬಾಲಕಿಯ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಎದ್ದು ಪಾಲಕರ ಬಳಿ ಹೊರಟಾಗ ಬೀದಿ ನಾಯಿಗಳು ಕಚ್ಚಿದ್ದು ಸ್ಥಳದಲ್ಲೇ ಬಾಲಕಿ ಸಾವನ್ನಪ್ಪಿದೆ ಎನ್ನಲಾಗಿದೆ. ಘಟನೆ ಹಿನ್ನೆಲೆ ಸ್ಥಳಕ್ಕೆ ಸಿಪಿಐ ವಿನಾಯಕ್ ಭೇಟಿ ನೀಡಿ ಮಾಹಿತಿ ಪಡೆದು ಅಸಹಜ ಸಾವು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಮೃತದೇಹವನ್ನು ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನೆ. ಮೃತಪಟ್ಟ ಫಲಾನುಭವಿಗಳ ಖಚಿತ ಮಾಹಿತಿ ಸಂಗ್ರಹಿಸಲು ಪಾಮಯ್ಯ ಮುರಾರಿ ಸೂಚನೆ. ಬಸನಗೌಡ ದದ್ದಲರಿಗೆ ಸಚಿವ ಸ್ಥಾನ ನೀಡಲು ಅಭಿಮಾನಿಗಳಿಂದ ದೇವಸ್ಗೂರಿನಲ್ಲಿ ವಿಶೇಷ ಪೂಜೆ. ಆಂಧ್ರ ಗಡಿಯಲ್ಲಿ ಕೋವಿಡ್ ಆತಂಕ. ಆರೋಗ್ಯ ಇಲಾಖೆಯಿಂದ ಮುನ್ನೆಚ್ಚರಿಕೆ ಅಗತ್ಯ. ಅಕ್ಟೋಬರ್ 9ರಂದು ವಾಲ್ಮೀಕಿ ನಾಯಕ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಎಸ್ಟಿ ಮೀಸಲಾತಿ ಕುರಿತು ವಿಚಾರ ಸಂಕಿರಣ. ವೆಂಕಟೇಶ್ ನಾಯಕ ಸ್ಕ್ಯಾಡ್. ಮಡಿವಾಳ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಹೆಸರು ನೋಂದಾಯಿಸಿಕೊಳ್ಳಲು ರಾಘವೇಂದ್ರ ಮನವಿ. ಎ ವಸಂತಕುಮಾರರಿಗೆ ಸಚಿವ ಸ್ಥಾನ ನೀಡಲು ಶ್ರೀ ಸಾಯಿ ಧ್ಯಾನ ಮಂದಿರದಲ್ಲಿ ಅಭಿಮಾನಿಗಳಿಂದ ಪೂಜೆ. ಆರೋಗ್ಯಕರ ಸಮಾಜ ನಿರ್ಮಾಣದಲ್ಲಿ ನರ್ಸ್ಗಳ ಪಾತ್ರ ಪ್ರಮುಖ. ವೈದ್ಯಕೀಯ ಕ್ಷೇತ್ರದಲ್ಲಿ ವಿಪುಲ ಅವಕಾಶ. ಪ್ರೊಫೆಸರ್ ಶಿವಾನಂದ್ ಕೆಳಗಿನ ಮನಿ. ಹಂಚಿನಾಳ ಕ್ಯಾಂಪ್ನಲ್ಲಿ ಬೀದಿ ನಾಯಿಗಳು ಕಚ್ಚಿ ಹಸು ನೀಗಿದ ಹಸುಗೂಸು. ವಾರ್ತೆಗಳನ್ನು ಪ್ರಯತ್ನಿಸಿದವರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲಾ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.